ಐಪಿಎಲ್ ಮ್ಯಾಚ್ನಲ್ಲಿ ಆರ್ಸಿಬಿ ತಂಡ ವಿನ್ ಆದ ಕಾರಣ ಮಾನ್ವಿ ಪಟ್ಟಣದ ವಿಎ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಒಂದು ಬಿರಿಯಾನಿಗೆ ಒಂದು ಬಿರಿಯಾನಿ ಫ್ರೀ ಕೊಟ್ಟಿರುವ ಕಾರಣ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಿಎ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವ ಕ್ರಾಂತಿ ಡಾಬಾ ರಾಮಣ್ಣ ಅವರು ಆರ್ಸಿಬಿ ಅಭಿಮಾನಿಯಾದ ಕಾರಣ ಒಂದು ಬಿರಿಯಾನಿಗೆ ಒಂದು ಫ್ರೀ ಕೊಟ್ಟ ಕಾರಣ ಜನರು ಹಾಗೂ ಕುಟುಂಬ ಸಮೇತವಾಗಿ ಬಂದು ಬಿರಿಯಾನಿ ಸವಿದರು. ಆರ್ಸಿಬಿ ವಿನ್ ಆದರೆ ಅಭಿಮಾನಿಗಳು ಕೇಕ್ ಅಥವಾ ಸಿಹಿ ಹಂಚಿ ಸಂಭ್ರಮಿಸುತ್ತಾರೆ. ಆದರೆ ಮಾನ್ವಿಯಲ್ಲಿ ಕ್ರಾಂತಿ ಡಾಬಾ ರಾಮಣ್ಣ ಅವರು ಆರ್ಸಿಬಿ ಅಭಿಮಾನಿಯಾಗಿ ಬಿರಿಯಾನಿ ಕೊಟ್ಟಿರುವುದು ಒಂದು ವಿಶೇಷ ಎಂದು ಜನರು ವಿಷಯ ಹಂಚಿಕೊಂಡಿದ್ದಾರೆ. ನಮ್ಮ ಹೆಸರು ರಾಮಣ್ಣ ಅಂತೇಳಿ ಬೇರೆ ರೆಸ್ಟೋರೆಂಟನ್ನು ನಾವು ನಡೆಸಕತ್ತೀವಿ ಪ್ರೆಸೆಂಟಾಗಿ. ಇನ್ನೊಂದೇನಂತಂದರೆ ನಮಗೆ ನಿನ್ನೆ ಸಾಯಂಕಾಲ RCB ಮ್ಯಾಚ್ ಫೈನಲ್ಗೆ ಬಂದರೆ ನಾವು ಫಿಶನ್ನು ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದೇ ರೀತಿಯಾಗಿ ಫಿಶನ್ನು ಸುಮಾರು ಏನಂದರೆ 4 ಕ್ವಿಂಟಲ್ ಫಿಶನ್ನು ಫ್ರೀ ಕೊಟ್ಟಿದ್ದೀವಿ, 4 ಕ್ವಿಂಟಲ್. ಆಮೇಲೆ ನಿನ್ನೆ IPL ಮ್ಯಾಚಾಗಿ ನೋಡೋಕೆ ಬಂದಿರುವಂಥ ನಮ್ಮ ಮಾನ್ವಿ ತಾಲೂಕಿನ ಸ್ನೇಹಿತರು ಏನಿದ್ದಾರಲ್ಲ, ಮಿನಿಮಮ್ ಇಲ್ಲಂದ್ರೆ 1000 ಗಟ್ಟಲೆ ಜನ ಬಂದಿರ್ಬೋದು. ನಿನ್ನೆ 1000 ಗಟ್ಟಲೆ ಜನ ಬಂದಿರ್ಬೋದು. ಆದರೆ ಎಲ್ಲರೂ ಕಸ್ಟಮರ್ ಎಲ್ಲ ಜನಗಳು ಏನು ಮಾಡಿದ್ರು ಬಂದರೆ ಒಳ್ಳೆ ಕೋಆಪ್ರೇಟ್ ಕೊಟ್ಟರು. ಅಷ್ಟು ಜನ ಬಂದಿರಂದ್ರೂ ಏನು ತ್ರಾಸ್ಕೊಳ್ಳಾರ್ದೆ, ಏನು ಸಣ್ಣ ಕಿರಿಕಿರಿ ಇಲ್ಲಾರ್ದೆ, ಏನಿಲ್ಲಾರ್ದಂಗೆ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ನಾವು ಕೊಟ್ಟಿರುವಂಥ ಫಿಶ್ಶು ಭಾಳ ದಿನ ತಿಂದ್ರೇನು ಭಾಳ ದಿನ ಇರಲ್ಲ. ಆದರೆ ನಾವು ಕೊಟ್ಟಿರೋ ಫಿಶ್ ಮಾತ್ರ ಅವರು ಖುಷಿ ಪಟ್ಟು ಹೋದರು, ಅಷ್ಟು ಟೇಸ್ಟಾಗಿ ಮಾಡಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅದೇ ಮಾತಿನ ಪ್ರಕಾರ ಇನ್ನೊಂದು ಏನಪ್ಪ ಅಂತಂದರೆ ಮ್ಯಾಚು ಗೆದ್ದರೆ ತಿರ್ಗಿ ಮಾಡ್ತೀನ ನಾವು ಒಂದು ಬಿರಿಯಾನಿಗೆ ಇನ್ನೊಂದು ಬಿರಿಯಾನಿ ಫ್ರೀ ಕೊಡ್ತಿದ್ದೀವಿ ಅಂತ ಹೇಳಿದ್ದೀವಿ. ಅದೇ ಥರನೇ ಇವತ್ತು ಒಂದು ಬಿರಿಯಾನಿಗೆ ಎರಡು ಬಿರಿಯಾನಿ ಕೊಡ್ತಾ ಇದ್ದೀವಿ. ನಮ್ಮ ಪ್ರೋಗ್ರಾಮನ್ನು ಎಷ್ಟು ಚೆನ್ನಾಗಿ ನಾವು ಮಾಡಿದ್ದೆವು ಅಷ್ಟು ಚೆನ್ನಾಗಿ ಜನರು ನಮ್ಗೆ ಕೋಆಪ್ರೇಟ್ ಮಾಡಿದರು. ಮಾನ್ವಿ ತಾಲೂಕಿನ ಜನರಿಗೆ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ನಮ್ಮ ವಿಡಿಯೋನ ನೋಡಿಕೆಸಂದ ಬಂದು ನಮಗೆ ಸಹಕಾರ ಮಾಡಿದ್ದಕ್ಕಾಗಿ. ಅಲ್ಲ ಸರ್, ಏನಂತಂದರೆ ಈಗ ನೀವು ಒಳ್ಳೆ ವಿಚಾರ ಇದು ಮಾಡ್ತಾ ಇದ್ದೀರಿ. RCB ಮ್ಯಾಚ್ ವಿನ್ ಆದರೆ 1+1 ಬಿರಿಯಾನಿ ಕೊಡ್ತಾ ಇದ್ದೀರಿ ಅಂತ ಫ್ರೀ ಅಂತ ಹೇಳಿದ್ರಿ. ಅದು 270 ರೂಪಾಯಿ ಒಂದು ಬಿರಿಯಾನಿ ಪ್ಲಸ್ ಒಂದು ಫ್ರೀ ಅಂತ ಹೇಳ್ತಾ ಇದ್ರಿ. ಎಷ್ಟು ಜನ ಬರ್ತಾ ಇದ್ದಾರೆ ಜನಗಳು ಯಾವ ರೀತಿ ಇದೆ ನಿಮ್ಮ ಇದರಲ್ಲಿ? ನಾವು ಮೀನ ಫ್ರೀ ಕೊಟ್ಟ ಸಂದರ್ಭದಲ್ಲಿ ಮಿನಿಮಮ್ ಏನಂದ್ರೆ 1000 ಜನ ಜಾಸ್ತಿ ಇರ್ಬೋದು. 4 ಕ್ವಿಂಟಲ್ ಫಿಶ್ ಕೊಟ್ಟಿದ್ದೀವಿ ನಾವು, 4 ಕ್ವಿಂಟಲ್ ಫಿಶ್ ಕೊಟ್ಟಿದ್ದೀವಿ. ಇವತ್ತು ಟೈಮ್ ಎಷ್ಟಾಗದ ಸುಮಾರು 1:30 ಆಗಿರ್ಬೋದು. ಭಾಳಷ್ಟು ಜನರಿದ್ದಾರೆ ಅಲ್ಲಿ, ನೀವು ಬೇಕಿದ್ರೆ ವೀಡಿಯೋ ಮಾಡಿ. ಭಾಳಷ್ಟು ಜನರಿದ್ದಾರೆ, ಅವು ಅಷ್ಟೇ ಚೆನ್ನಾಗಿ ಊಟ ಮಾಡಿ ಚೆನ್ನಾಗೈತೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತು ಏನಪ್ಪ ಅಂತಂದರೆ, ನಮಗೆ ಜನರೆಲ್ಲರೂ ಸಹಕಾರ ಮಾಡಿದ್ರಲ್ಲ, ನಮ್ಮ ಮಾನ್ವಿ ತಾಲೂಕಿನ ಜನರು ಸಹಕಾರ ಮಾಡಿದ್ರಲ್ಲ, ಅದು ನಮಗೆ ಖುಷಿ ಆಯಿತು. ಅಲ್ಲ ಸರ್, ಈಗ ನೀವು ವಿಎ ಬಾರ್ ರೆಸ್ಟೋರೆಂಟ್ ನೀವು ತೊಗೊಂಡಿದ್ರಿ, ಇಲ್ಲಿ ನೀವು ಆರ್ಗನೈಸರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದೇ ರೀತಿಯಾಗಿ ಬೇರೆ ಡಾಬಾದವರು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ಮಾಡ್ತಾ ಇದ್ದಾರಾ? ಬೇರೆ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಯಾವಾಗ ಡಾಬಾ, ನಮ್ಮ ಕ್ರಾಂತಿ ಡಾಬಾ ಓನರ್ ನಾವು ನಮ್ದು ಡಾಬಾ ಈಗೇನಂದ್ರೆ 15 ವರ್ಷದಿಂದ ನಾವು ಡಾಬಾ ಮಾಡ್ತಾ ಇದ್ದೀವಿ. ನಮ್ಮ ಡಾಬಾದಲ್ಲಿ ನಾವು ಎಷ್ಟೋ ಆಫರ್ಗಳು ಕೊಟ್ಟಿದ್ದೀವಿ, ಎಷ್ಟೋ ಮಾಡಿದ್ದೀವಿ ನಾವು. ಅಂದರೆ ಡ್ರೈವರ್ಗಳಿಗೆ ಆಲ್ಮೋಸ್ಟ್ ಕರ್ನಾಟಕ ಡ್ರೈವರ್ಗಳಿಗೆ ಊಟ ಫ್ರೀ ಅಂತ ಕೊಟ್ಟಿದ್ದೀವಿ ನಾವು. ಅಂದರೆ ಟ್ಯಾಕ್ಸಿ ಓಡಿಸೋ ಡ್ರೈವರ್ಗಳಿಗೆ, ಟ್ಯಾಕ್ಸಿ ಕರ್ಕೊಂಬಂದರೆ ಟ್ಯಾಕ್ಸಿ ಡ್ರೈವರ್ಗಳಿಗೆ ಊಟ ಫ್ರೀ ಅಂತ ಕೊಟ್ಟಿದ್ದೀವಿ. ಭಾಳ ಜನ ಮಾಡಿದ್ದೀವಿ ನಾವು. ಅಲ್ಲ ಸರ್, ಜನರು ಯಾವ ರೀತಿ ನಿಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಖುಷಿ ಹಂಚಿಕೊಳ್ತಾ ಇದ್ದಾರೆ? ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ನಮ್ಮ ಜೊತೆಗೆ ಜನರು ಇದ್ದಾರೆ. ಅಲ್ಲ, ಯಾವ ರೀತಿ ಹೇಳ್ತಾ ಇದ್ದಾರೆ? 1+1 ಬಿರಿಯಾನಿ ಕೊಟ್ಟಿದ್ರಲ್ಲ, ಚೆನ್ನಾಗೈತೆ ಅಂತ. ಅಲ್ಲ, ಊಟ ಯಾವ ಸ್ಟೈಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಜನರು ನಿಮಗೆ ಕಮ್ಯುನಿಕೇಶನ್ ಯಾವ ರೀತಿ ಇದೆ? ನಾವು ಯಾವಾಗಲೂ ನಾವು ಮಾಮೂಲಿ ನಿಜ ಹೇಳ್ಬೇಕಂತಂದರೆ, ದೊಡ್ಡ 5 ಸ್ಟಾರ್ ಹೋಟ್ಲುಗಳಲ್ಲಿ ಯಾವ ರೀತಿ ಇರ್ತದೋ ಅದೇ ರೀತಿಯಾಗಿ ನಮ್ಮದು 5 ಸ್ಟಾರ್ ಹೋಟ್ಲಲ್ಲಿ ನಾವು ಒಳ್ಳೆಯ ಹೈದರಾಬಾದ್ ದಮ್ ಬಿರಿಯಾನಿ ಹೆಂಗಿರ್ತದೋ ಅದೇ ಕ್ವಾಲಿಟಿ ಕೊಡಕತ್ತೀವಿ. ನಂಬರ್ 1 ಕ್ವಾಲಿಟಿ. ಮತ್ತೆ ತಿಂದವ್ರು ಚೆನ್ನಾಗೈತೆ ಅಂತ ಹೇಳ್ಬೋದು. ನೀವು ಕೊಡ್ತಾ ಇರೋದು ಯಾವ ಬಿರಿಯಾನಿ ಸರ್? ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ ಫ್ರೀ ಸರ್ ಅದು? ಹಾಂ, ಫ್ರೀ. ಒಂದು ನಮಸ್ಕಾರ. ಮಾನ್ಯನಗರದ ಸಮಸ್ತ ಎಲ್ಲ ಜನರಿಗೆ ನಮಸ್ಕಾರ. ರಾಘವೇಂದ್ರ ಚುಂಬಕಿ ಅಂತೇಳಿ, ವಿಶೇಷವಾಗಿ ವಿಎ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅದರಲ್ಲಿ ವಿಎ ವೆಜ್ ಆ್ಯಂಡ್ ನಾನ್ ವೆಜ್ ವಿಎ ರೆಸ್ಟೋರೆಂಟಿನ ಮಾಲೀಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ರಾಮಣ್ಣ ಅಂದ್ರೆ ಮಾನ್ವಿಯಲ್ಲಿ ಒಂದು ವಿಶೇಷತೆ. ಯಾಕಂದರೆ ಅವರು ಯಾವುದೇ ಒಂದು ಹೊಸ ವಿಷಯ, ಅದರಲ್ಲಿ ಫುಡ್ ವಿಚಾರದಲ್ಲಿ, ಮಾನ್ವಿಯಲ್ಲಿ ಆಹಾರದ ವಿಚಾರದಲ್ಲಿ ಭಿನ್ನವಾದ ರೀತಿಯಲ್ಲಿ ಕೊಡ್ತಕ್ಕಂಥದ್ದು, ಹೊಸ ರೀತಿಯಲ್ಲಿ ಕೊಡ್ತಕ್ಕಂಥದ್ದು, ಹೊಸ ಮಾದರಿಯ ಊಟ ಮತ್ತು ಹಳೆ ಮಾದರಿಯ ಊಟಗಳನ್ನೆಲ್ಲ ಭಾಳಷ್ಟು ಪರಿಚಯ ಮಾಡಿರ್ತಕ್ಕಂಥದ್ದು. ಅಂಥ ರಾಮಣ್ಣವರು ಈಗ
ನಿನ್ನೆ ಅವ್ರು ಎಷ್ಟೊಂದು ವಿಶ್ವಾಸದ ಮೇಲೆ RCB ವಿನ್ ಆಗೇ ಆಗುತ್ತೆ ಅನ್ನೋಂಥ ವಿಶ್ವಾಸ ಮತ್ತು ಅಚಲವಾದ ಮನಸ್ಸಂತಂದರೆ ಅಡ್ವಾನ್ಸ್ ಆಗಿ ಡಿ ಮಾನವನಗರದವರಿಗೆ ಸಂತೋಷದ ಕೂಟವನ್ನು ಮುಂಚಿತವಾಗಿಯೇ ಸುಮಾರು 4.5 ಗಂಟೆಗಿಂತ ಹೆಚ್ಚಿಗೆ ಮೀನು ಫಿಶ್ಗಳನ್ನು ಅವರು ಉಚಿತವಾಗಿ ಬಹುತೇಕ ಕಸ್ಟಮರ್ಗಳಿಗೆ ನಿನ್ನೆ ಉಚಿತವಾಗಿ ಡೊನೇಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಒಂದು ಬಿರಿಯಾನಿ ಫ್ರೀ ಅಂದರೆ RCB ವಿನ್ ಆಯ್ತು ಅನ್ನೋ ಕಾರಣಕ್ಕಾಗಿ ಅತ್ಯಂತ ಸಂತೋಷದಿಂದ ಆ ಸಡಗರಕ್ಕಾಗಿ ಅವರು ಮಾನವನಗರದ ಎಲ್ಲ ಗ್ರಾಹಕರಿಗೆ ವಿಶೇಷವಾಗಿ ಎಲ್ಲ ಯುವಕರನ್ನು ಆಕರ್ಷಣೆ ಮಾಡೋದಕ್ಕಾಗಿ ಬಹುತೇಕ ಮತ್ತು ಒಂದು ಬಿರಿಯಾನಿ ಫ್ರೀ ಉಚಿತ 270 ರೂಪಾಯಿ ಬಿರಿಯಾನಿಗೆ 270 ರೂಪಾಯಿ ಮತ್ತೊಂದು ಬಿರಿಯಾನಿ ಉಚಿತ ಕೊಡೋದಕ್ಕೆ ಬಹುತೇಕ ಯುವ ಕಣ್ಮಣಿ ಆಗಿದ್ದಾರೆ. ಮತ್ತು ವಿಶೇಷವಾಗಿ ಅವರು ಇಲ್ಲಿ ಆಗ್ತಕ್ಕಂಥ ಎಲ್ಲ ಆಹಾರಗಳು VA ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ, ಅದರಲ್ಲಿ VA ರೆಸ್ಟೋರೆಂಟ್ನಲ್ಲಿ ವಿಶೇಷವಾಗಿ ನೀವು ಬರ್ತ್ಡೇ ಪಾರ್ಟಿ ಮಾಡೋದಕ್ಕಾಗಿ ಭಾಳ ವಿಶೇಷವಾದಂಥ ಹಾಲು ವ್ಯವಸ್ಥೆ ಇದೆ. ಜೊತೆಗೆ ಯಾರಾದರೂ ಅಕಸ್ಮಾತ್ ನಾವು ಬಹುತೇಕ ವಿವಾಹವನ್ನು ಮಾಡಿಕೊಂಡಿರ್ತಕ್ಕಂಥವ್ರು ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಭಾಳ ಅದ್ಭುತವಾದಂಥ ವ್ಯವಸ್ಥೆ ಇದೆ. ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರೋದ್ರಿಂದ ಅಲ್ಲ ಸರ್, ಏನಂತಂದರೆ ಈಗ RCB ವಿನ್ ಆಗಿದೆ. RCB ವಿನ್ ಆದ ಹಿನ್ನೆಲೆಯಲ್ಲಿ ರಾಮಣ್ಣ ಅವರು 1+1 ಒಂದು ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಇದೇ ರೀತಿ ಹೋಟೆಲ್ ಮತ್ತು ಡಾಬಾದಲ್ಲಿ ಏನಾದ್ರು ಕೊಡ್ತಾ ಇದ್ದಾರಾ ಬೇರೆ ಭಾಗದಲ್ಲಿ? ಇಲ್ಲ, ರಾಮಣ್ಣವರು ಏನಂತಂದರೆ ಅತ್ಯಂತ ಅಭಿಮಾನದಿಂದ ಇಲ್ಲಿ ಲಾಭದಾಯಕ ಮುಖ್ಯ ಆಗೋದಿಲ್ಲ, ಲಾಭಕ್ಕಿಂತಲೂ ಏನಂದರೆ ಅವರಿಗೆ ಒಂದು RCB ವಿನ್ ಆಗ್ತಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಅದಲ್ಲದೆ ನಮ್ಮ ಮಾನವನಗರದಲ್ಲಿ ಯಾವಾಗಲೂ ಅವರು ವಿಶೇಷವಾಗಿ ಆಹಾರ ವಿಚಾರದಲ್ಲಿ ನಾವು ಹೇಳಿದಂಗೆ ಈಗಾಗಲೇ ಅವರು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಎರಡರಲ್ಲಿಯೂ ಭಾಳ ಅತ್ಯಂತ ಯಶಸ್ವಿಯನ್ನು ಗಳಿಸಿರ್ತಕ್ಕಂಥವ್ರು, ಭಾಳ ಫೇಮಸ್ ಅವರು. ಹಂಗಾಗಿಬಿಟ್ಟು ಅವ್ರೇನಂತಂದರೆ ಒಂದು ಬಹುತೇಕ ಯುವಕರ ಕಣ್ಮಣಿ ಆಗಿದ್ದಾರೆ, ಭಾಳಷ್ಟು ಜನರಿಗೆ ಅವರು ಸ್ನೇಹಜೀವಿಗಳು. ಹಂಗಾಗಿಬಿಟ್ಟು ರಾಮಣ್ಣ ಅಂತಂದ್ರೆ ಒಂದಿಷ್ಟು ಅಟ್ರಾಕ್ಟಿವ್ ಮಾನವಿಯಲ್ಲಿ. ರಾಮಣ್ಣವ್ರು ಎಲ್ಲಾದರೂ ಒಂದು ಹೊಸ ಹೋಟೆಲ್ ಆಗಲಿ, ಡಾಬಾ ಆಗಲಿ, ಒಂದು ರೆಸ್ಟೋರೆಂಟ್ ಆಗಲಿ, ಕಾರು ಏನೇ ನಡೆಸಲವರು ಅವ್ರು ಇವರಿಗೆ ಮಾಡಿರ್ತಕ್ಕಂಥ ಈ ಪ್ರತಿಯೊಂದು ವ್ಯಾಪಾರದಲ್ಲಿ ಯಶಸ್ವಿ ಆಗಿದ್ದಾರೆ. ಅದರಲ್ಲಿ ಈ ಸರಿ ಈ ಒಂದು RCB ಮ್ಯಾಚ್ ಇರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಮಾಡೋದಕ್ಕಾಗಿ ಮತ್ತು ಬಹುತೇಕರ ಒಂದು ಎಲ್ಲ ಕಡೆ ಗಮನ ಸೆಳೆತಕ್ಕಂಥ ವಿಚಾರ ಇದು. ಯಾಕಂದ್ರೆ ಅಲ್ಲ ಸರ್, ನೀವು ಬಂದಿದ್ರಿ, ಎಷ್ಟು ಜನ ಬಂದಿದ್ರಿ? ನಿಮ್ಮ ಫ್ರೆಂಡ್ಸ್ ಎಲ್ಲ ಕೊಲೀಗ್ಸ್ ಎಲ್ಲ ಬಂದಿದ್ರಾ? ಬಹುಶಃ ನಾನು ನಿನ್ನೆ ನೋಡಿದಾಗೆ ಬಹುಶಃ ಇಡೀ ಸಭಾಂಗಣ ಕಿತ್ತೇರಿದಿತ್ತು. ಆ್ಯಕ್ಚುಲಿ ಯಾರಿಗೂ ಕೂಡ ಎಲ್ಲಿ ಆಸನದ ವ್ಯವಸ್ಥೆ ಸಹಿತ ಇರಲಿಲ್ಲ, ಬಹುತೇಕ ನಿಂತ್ಕೊಂಡೇ ತಿಂತಿದ್ರು. ನಾನು ಎಲ್ಲ ನೋಡ್ತಾ ಇದ್ದೆ. ಇಲ್ಲಿ ಬಹುಶಃ ಮುಂದೆ ಪಾರ್ಕ್ ಮಾಡಲಿಕ್ಕೆ ವ್ಯವಸ್ಥೆ, ಗಾಡಿಗಳು ಪಾರ್ಕಿಂಗ್ ತೊಂದರೆ ಆಗಿತ್ತು, ಅಷ್ಟೊಂದು ಜನ ರಶ್ ಇತ್ತು. ಮತ್ತು ಮೇಲ್ಗಡೆ ಅಂತೂ ಸಾಕಷ್ಟು ರಶ್ ಆಗೋಗಿತ್ತು. ಬಹುಶಃ ಲಿಫ್ಟೇ ವರ್ಕ್ ಮಾಡಲಿಲ್ಲ ಬಹುಶಃ, ಯಾಕಂದರೆ ಅಷ್ಟೊಂದು ಲೋಡ್ ಆಗಿ ಕೊನೆಗೆ ಲಿಫ್ಟ್ ಸ್ಟಾಪ್ ಮಾಡೋ ಲೆವೆಲಿಗೆ ಪಬ್ಲಿಕ್ ಇತ್ತು ನಿನ್ನೆ. ಇವತ್ತು ನೋಡ್ತಾ ಇದ್ದೀವಿ, ಈಗಾಗಲೇ ನಾವು ಸುಮಾರು ನಿನ್ನೆ ಒಂದು 20-25 ಜನ ಸ್ನೇಹಿತರು ಬಂದಿದ್ದೀವಿ. ಇವತ್ತು ಈಗ ನಾವಾಗಲೇ ಒಂದು 15-20 ಜನ ಸ್ನೇಹಿತರು ಬಂದಿದ್ದೀವಿ. ಬಹುಶಃ ಅಂದರೆ ಕೂಡ್ಲಿಕ್ಕೂ ಜಾಗಿಲ್ಲ, ಈಗಲೂ ವೇಟಿಂಗ್ ಆಗೈತಿ ಬಹುತೇಕ. ಅಂದರೆ ನಿಂತ್ಕೊಂಡ್ರಾದರೂ ತಿಂದು ಹೋಗೋಣ ಅನ್ನೋ ಒಂದು ಪರಿಸ್ಥಿತಿ ಇಲ್ಲ. ಯಾಕಂದರೆ ಒಂದು ಅವ್ರ ಮ್ಯಾಗಿರೋ ಅಭಿಮಾನ, ಟೇಸ್ಟು, ಜೊತೆಗೆ ಒಂದು ವಿಶೇಷವಾಗಿ ಅಟ್ರಾಕ್ಟಿವ್ ಮಾಡೋದಕ್ಕಾಗಿ ಒಂದಕ್ಕೊಂದು ಫ್ರೀ ಮಾಡಿದಾರಲ್ಲ ಅಂತಂದೇಳಿ ನಾವು 10 ಜನ ಸ್ನೇಹಿತರು ಕರ್ಕೊಂಬರೋದನ್ನ 20 ಜನ ಕರ್ಕೊಂಡ್ಬಂದಿದ್ದೆ. ಅಂದರೆ ಜೊತೆಗೆ 10 ಜನರಿಗೆ ಫ್ರೀ ಆಗುತ್ತಲ್ಲ ಅಂತ ಎಲ್ಲರನ್ನ ಕರಿತೇನೆ. ಅಂದರೆ ಇದು ಊಟ ಮಾಡಿಸೋಕ್ಕಾಗಿ ನಾನು ನಿನ್ನೆ ಹಲವಾರು ಸರಿ ನಾವು ಫ್ಯಾಮಿಲಿ ಕಾರ್ಯಕ್ರಮವನ್ನು ರಾಮಣ್ಣವರ ಈ ಒಂದು ರೆಸ್ಟೋರೆಂಟ್ನಲ್ಲಿ ಮಾಡಿದ್ದೀವಿ. ಅದ್ಭುತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಅದ್ಭುತವಾದಂಥ VIP ಲೆವೆಲ್ಗೆ ಟ್ರೀಟ್ ಇದೆ. ಭಾಳ ತುಂಬ ಸುಸಜ್ಜಿತವಾದಂಥ ವ್ಯವಸ್ಥೆ ಇದೆ. ಅತ್ಯಂತ ಒಳ್ಳೆಯ ಗುಣಮಟ್ಟದ ಆಹಾರನ ಕೊಡ್ತಾ ಇದ್ದಾರೆ. ಹಂಗಾಗಿಬಿಟ್ಟು ರಾಮಣ್ಣವ್ರು ಅಂತಂದರೆ ನನಗೆ ಭಾಳ ಅಭಿಮಾನ. 14 ಮಂದಿ ಜೊತೆಗೆ ಆತ್ಮೀಯ ಸ್ನೇಹಿತರು. ನನ್ನ ಹೆಸರು ಸಾಬೂರ್ ನಾಯ್ಕ್ ಅಂತೇಳಿ. ಹಾಂ ಸರ್, ಯಾವ ಸರ್ ನಿಮ್ಮದು? ನಮ್ಮದು ಮಾಡಿಗೇರಿ. ಹಾಂ ಸರ್, ನಾವು ಮುಂಜಾನೆ ಇಷ್ಟ ಜನ ಮಾಡಿ ನೋಡಿ ನಮ್ಮ ರಾಮಣ್ಣವರು ಸುಮಾರು ಒಂದು 10ರಿಂದ ಎಲ್ಲ ವೆಜಿಟೇಬಲ್ ಊಟ, ನಾನ್ ವೆಜ್ ಡಾಬಾಗಳು ಎಲ್ಲ ಮಾಡ್ಕೊಂಡು ಬಂದ ಸುಮಾರು ಒಂದು 10ರಿಂದ ನಾವು ಪರಿಚಯವರು. ಇವತ್ತು ನಮ್ಮ ರಾಜ್ಯದಾಗ ಬೆಂಗಳೂರಾದ್ಯಂತ ಎಷ್ಟೊಂದು ದೊಡ್ಡ ಭಾರತ ಕೂಡ ಯಾರು ಮಾಡೋಕ್ಕಾಗಲ್ಲ. ಇವತ್ತು ರಾಮಣ್ಣವರು RCB ಫ್ಯಾನ್. ಇವತ್ತು ಅವರಿಂದ ಇವತ್ತು ನಾವು 270ಗೆ ಒಂದು ಬಿರಿಯಾನಿ ಆ ಜೊತೆಯಲ್ಲಿ ಒಂದು ಫ್ರೀ ಕೊಡ್ತಾರೆ. ಇವತ್ತು ರಾಯಚೂರು ಡಿಸ್ಟ್ರಿಕ್ಟ್ ಮಾಹಿತಿನಲ್ಲಿ ಇವತ್ತು ಉತ್ತಮವಾದಂಥ ಆಫರ್ ಇಟ್ಟು ಅವ್ರ ಹೆಸರನ್ನು ಗಳಿಸಿದ್ದಕ್ಕೆ ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಮತ್ತೊಂದಂದರೆ ನಿನ್ನೆ ಸಾಯಂಕಾಲ RCB ಮ್ಯಾಚ್ ಗೆದ್ದ ತಕ್ಷಣವೇ ಒಂದು 4 ಕ್ವಿಂಟಲ್ ಮೀನವನ್ನು ಒಬ್ಬರಿಗೆ ಒಂದು ಬಿಸನ್ನು ಕೊಟ್ಟು ಅದನ್ನು ಭಾಳ ಮಂದಿಗೆ ಸಂಧಾನ ಮಾಡಿ ಒಂದು ಧರ್ಮ ಅಂತೇಳಿ ನಾನು ಅನ್ಕೊಂತೀನಿ. ಅದಕ್ಕೂ ನಾನು ಸ್ವಾಗತ ಮಾಡ್ತೀನಿ. ಈಗ ರಾಮಣ್ಣವ್ರು ಅಂದರೆ ಇವತ್ತು ನಮಗೆ ಒಂಥರ ಮಾವಿನ ತಾಲೂಕಿನಾಗ ಇವತ್ತು ಇಡೀ ಒಂದು MLMP ಮಾಡೋದ ಕೆಲಸಗಳು ಇವತ್ತು ರಾಮಣ್ಣವ್ರು ಬರಂತೆ ಹೇಳ್ಕೊತೀವಿ. ಅಲ್ಲ ರೀ, ಈಗ RCB ಗೆದ್ದಿದೆ ಅಂತ ಹೇಳ್ತಾ ಇದ್ರಿ. RCB ಗೆದ್ದ ಹಿನ್ನೆಲೆಯಲ್ಲಿ ಇವರು ರಾಮಣ್ಣ ಅವರು ಅಂದರೆ VA ಬಾರ್ನಲ್ಲಿ ಒಂದು ಬಿರಿಯಾನಿಗೆ ಒಂದು ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಅದು ಬಂದು 270 ರೂಪಾಯಿ ಒಂದು ಬಿರಿಯಾನಿ 170 ರೂಪಾಯಿ. ಹಾಗಾಗಿ ಅದೇ ರೀತಿಯಾಗಿ ಬೇರೆಯವರು ಕೊಟ್ಟಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಅಂತ ಹೇಳ್ತಾರೆ. ಇವತ್ತು ಬೆಂಗಳೂರು ರಾಜ್ಯದಲ್ಲೇ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಬೆಂಗಳೂರು ರಾಜ್ಯದಲ್ಲೇ ಕೊಡೋಕ್ಕಾಗಲ್ಲ ಅಂತ ಕೆಲಸ ಇವತ್ತು ನಮ್ಮ ರಾಜ್ಯ ಡಿಸ್ಟ್ರಿಕ್ಟಲ್ಲಿ ರಾಮಣ್ಣ ಅವರು ಉನ್ನತ ಶಿಕ್ಷಣ ಒಂದಂತ ಹೇಳ್ತಾರೆ. ಅಲ್ಲ, ಈ ಬೇರೆ ರೀತಿಯಲ್ಲಿ ಅವಕಾಶ ಇಲ್ಲ ಸರ್. ಅವಕಾಶ ಇಲ್ಲ ಇವತ್ತು ರಾಮಣ್ಣ ಅವರು ದೊಡ್ಡ ಸ್ಥಾನ ಪಡೆದ ನಮ್ಮ
ಅಭಿಮಾನಿಗೆ ಅಲ್ಲ, ಡಿಸ್ಟಿಕಲ್ಲಿ ಮಾನ್ವಿ ತಾಲೂಕಿನಾಗ ದೊಡ್ಡ ಒಂದು ಸ್ಥಾನ ಪಡೆದಂಗ ರಾಮಣ್ಣ. ಅಲ್ಲ, ರಾಮಣ್ಣವರು ಈ ರೀತಿಯಾಗಿ ಒಂದು ವಿಶೇಷ ಕಾಳಜಿಯಿಂದ ಮಾಡಿದಾರೆ ಅಂದಮೇಲೆ ಏನು ಇದು ವಿಶೇಷ? ವಿಶೇಷ ಅಂದ್ರೆ ರಾಮಣ್ಣ ಅಂದ್ರೆ ಒಂಥರ RCB ದೊಡ್ಡ ಫ್ಯಾನ್ಸ್ ರೀ. ದೊಡ್ಡ ಫ್ಯಾನ್ಸ್ ಆತನ ಜೊತೆಯಲ್ಲಿ ಜನ ಬೇರೆ ಜನದ ಮನುಷ್ಯ ರಾಮಣ್ಣ ಅಂದ್ರೆ. ಜನ ಸ್ವಾಗತ ಮಾಡ್ತಾರೆ ರಾಮಣ್ಣ ಅಂದ್ರೆ. ಅಂತ ಒಂದು ಸ್ವಾಯಚ್ಛೆಯಿಂದ ಆತ ಸ್ವಾಮಿಯಿಂದ ಒಂದು ಇದೊಂದು ನಿಶ್ಚಿತದಿಂದ ಆಯ್ಕೆ ಮಾಡ್ಕೊಂಡು 4 ಗಂಟೆ ಬಿಸ್ಸು ಕೊಟ್ಟಾನ. ಮತ್ತೆ ಇವತ್ತು ಬಿರಿಯಾನಿ ಆಫರ್ ಇಟ್ಟಾನ. ದೊಡ್ಡ ವರದಿ ಶಫೀಕ್ ಹುಸೇನ್, ಮಾನ್ವಿ.